ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏರ್ ಬ್ಯಾಗ್ ಲೈಟು ಗ್ಲೋ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಡ್ಯಾಶ್ ಪ್ಯಾನಲ್ ಅಥವಾ ಕ್ಲಸ್ಟರಲ್ಲಿ ಏರ್ ಬ್ಯಾಗ್ ಲೈಟು ಅಂದರೆ ಏರ್ ಬ್ಯಾಗ್ ಸಿಂಬಲ್ಲು ನಿಮಗೆ ಬ್ಲಿಂಕ್ ಆಗ್ತಾ ಇರುತ್ತೆ ಅಥವಾ ಗ್ಲೋ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಸೊ ನಾನು ನಿಮಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಒಂದು ಡಯಾಗ್ನೋಸ್ ಟ್ರಬಲ್ ಕೋಡ್ನ ನೀವು ಡಯಾಗ್ನೋಸ್ ಟೂಲಲ್ಲಿ ಮಾತ್ರ ಹಾಕಿ ಚೆಕ್ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ನಿಮಗೆ ಈ ರೀತಿಯ ಎರರ್ ಕೋಡು ಗೊತ್ತಾಗಲ್ಲ. ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕಾರಲ್ಲಿ ಡಯಾಗ್ನೋಸ್ ಟ್ರಬಲ್ ಕೋಡ್ನ ಫಸ್ಟು ಚೆಕ್ ಮಾಡಬೇಕಾಗುತ್ತೆ. ಅದಿಲ್ಲ ಅಂದರೆ ಬೇರೆ ರೀತಿ ಚೆಕ್ ಮಾಡಬೇಕಾಗುತ್ತೆ, ಅದಿದ್ದರೆ ಬೇರೆ ರೀತಿ ಚೆಕ್ ಮಾಡಬೇಕಾಗುತ್ತೆ. ಸೊ B200000 ಕಂಟ್ರೋಲ್ ಮಾಡ್ಯೂಲ್ ಫಾಲ್ಟಿ ಅಂತ, ಅಂದರೆ ಏರ್ ಬ್ಯಾಗ್ ಸಿಸ್ಟಮಲ್ಲಿ ಅಂದರೆ ಏರ್ ಬ್ಯಾಗ್ ಕಂಟ್ರೋಲ್ ಮಾಡ್ಯೂಲಲ್ಲಿ ನಿಮಗೆ ಈ ಒಂದು ಎರರ್ ಕೋಡ್ ಬರ್ತಾ ಇದೆ ಅಂದರೆ ಏರ್ ಬ್ಯಾಗ್ ಕಂಟ್ರೋಲ್ ಮಾಡ್ಯೂಲ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಇವತ್ತು ಪೋಲೋ ಕಾರಲ್ಲಿ ತೋರಿಸ್ತೀನಿ ಏರ್ ಬ್ಯಾಗ್ ಲೈಟು ಗ್ಲೋ ಆಗ್ತಾ ಇರೋದು. ಸೊ ನೋಡ್ತಾ ಇರ್ಬೋದು, ಕ್ಲಸ್ಟರಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ ನಂತರ ಏರ್ ಬ್ಯಾಗು ಸಿಂಬಲ್ಲು ಬರ್ತಾನೆ ಇದೆ. ಸೊ ಅದು ನಿಮಗೆ ಆ್ಯಕ್ಚುಲಾಗಿ 6 ಸೆಕೆಂಡ್ಸ್ ಅಷ್ಟೇ ಬರಬೇಕು. ಸೊ ಗಾಡಿ ಸ್ಟಾರ್ಟ್ ಮಾಡಿದ 6 ಸೆಕೆಂಡ್ಗಳ ನಂತರ ಅದು ಹೋಗುತ್ತೆ ಅಥವಾ ಅಲ್ಲೇ ಉಳ್ಕೊತಾ ಇದೆ ಅಂತಂದರೆ, ಅಂದರೆ ಕ್ಲಸ್ಟರಲ್ಲಿ ಆಫ್ ಆಗ್ತಾಯಿಲ್ಲ ಅಂತಂದರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ನಿಮಗೆ ಕಂಟ್ರೋಲ್ ಮಾಡ್ಯೂಲ್ ಹೋದರೆ ಮಾತ್ರ ಈ ಪ್ರಾಬ್ಲಮ್ ಬರುತ್ತೆ ಅಂತಲ್ಲ, ಏರ್ ಬ್ಯಾಗಲ್ಲಿ ಬೇರೆ ಸೆನ್ಸರ್ಸು ಇರುತ್ತೆ. ಆ ಸೆನ್ಸರ್ ಏನಾದರೂ ಪ್ರಾಬ್ಲಮ್ ಆದರೆ ಏರ್ ಬ್ಯಾಗ್ ಇಗ್ನೈಟರ್ ಏನಂತೀವಿ, ಅದೆಲ್ಲ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೂ ಈ ಒಂದು ಎರರ್ ಕೋಡ್ ಬರುತ್ತೆ. ಸೊ ಪೋಲೋದಲ್ಲಿ ನಾನು ನಿಮಗೆ VW ಪೋಲೋ, ಸ್ಕೋಡಾ ಅಥವಾ ರ್ಯಾಪಿಡು, ವೆಂಟೋ ಎಲ್ಲ ಆಲ್ಮೋಸ್ಟು ಸೇಮು. ಈ ಒಂದು ಸೆಂಟ್ರು ಕನ್ಸೋಲ್ ಅಂತ ಏನಂತೀವಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಟೇರಿಂಗ್ ಕೆಳಗಡೆಯಿಂದ ಸ್ವಲ್ಪ ಲೆಫ್ಟಲ್ಲಿ ಈ ಒಂದು ಪೊಸಿಷನಲ್ಲಿ ನಿಮಗೆ ಏರ್ ಬ್ಯಾಗ್ ಕಂಟ್ರೋಲ್ ಮಾಡ್ಯೂಲು ಲೊಕೇಟ್